ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ನಿಮ್ಮ ಬೈಕರ್ ಬಾಂಡ್ ರವಿ. ಇವತ್ತು ಒಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ತುಂಬ ದಿವಸದಿಂದ ಅನ್ಬಾಕ್ಸಿಂಗ್ ವಿಡಿಯೋಸನ್ನೇ ಮಾಡ್ತಾ ಇದ್ದೀನಿ. ಬಟ್ ಏನಪ್ಪ ಅಂತಂದರೆ ನನ್ನ ಬೈಕಿಂಗಿಗೆ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಇತ್ತು. ಮತ್ತು ತುಂಬ ದಿವಸದಿಂದ ಪ್ಲ್ಯಾನ್ ಸಹ ಮಾಡ್ತಿದ್ದೆ, ಏನದು ಕೆಲವೊಂದೆಲ್ಲ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು ಅನ್ನೋದಿತ್ತು. ಸೊ ಹಾಗಾಗಿ ಈಗ ಲಾಸ್ಟ್ ನೀವೇನು ನೋಡಿದ್ರಿ, ಟ್ಯಾಂಕ್ ಬ್ಯಾಗ್ ಆಗಿರ್ಬೋದು ಅಥವಾ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಹೆಲ್ಮೆಟ್ಟು, ರೈಡಿಂಗ್ ಜಾಕೆಟು, ಆಲ್ಮೋಸ್ಟ್ ಎಲ್ಲ ಎಕ್ವಿಪ್ಮೆಂಟ್ಸು ಬೈ ಮಾಡಿದ್ದಾಯಿತು. ಒಂದೇ ಒಂದು ಪ್ರಾಡಕ್ಟ್ ಮಿಸ್ಸಿಂಗ್ ಇತ್ತು ನನ್ನ ಈ ಬೈಕಿಂಗ್ ಜರ್ನಿಲಿ, ಅಥವಾ ಈ ಲಾಸ್ಟ್ ಕಪಲ್ ಆಫ್ ಡೇಸಲ್ಲಿ ನಾನು ತೊಗೊಂಡಿದ್ದ ಪ್ರಾಡಕ್ಟ್ಸಲ್ಲಿ ತುಂಬ ತೊಗೊಬೇಕು ಅಂತ ವೆಯ್ಟ್ ಮಾಡಿ ತೊಗೊಳಕ್ಕೆ ಆಗದೆ ಇದ್ದಿದ್ದ ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ ಇಂಟರ್ಕಾಮು. ಸೊ ಫೈನಲಿ ಇಂಟರ್ಕಾಮ್ನ ತರಿಸಿದ್ದೀನಿ ನೋಡಿ, ಕಾರ್ಡೋ ಅವ್ರದ್ದು. ಸೊ ಇದು ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಂದು ಇಂಡಿಯಾದಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಸಿಂಗಲ್ ಪೀಸ್ ತೊಗೊತೀರಾ ಅಂತಂದರೆ ಅರೌಂಡ್ 37,000 ರುಪೀಸ್ ಇದೆ. ಡ್ಯೂಯಲ್ ಪೀಸ್ ತೊಗೊತೀರಾ ಅಥವಾ ಪ್ಯಾಕ್ ಆಫ್ 2 ತೊಗೊತೀರಾ ಅಂತ ಅಂದರೆ ಕ್ಲೋಸ್ ಅರೌಂಡ್ 69,000 70,000 ರುಪೀಸ್ ಇದೆ. ಸೊ ನಾನು ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ದುಬೈಯಿಂದ ತರಿಸಿದ್ದು. ದುಬೈಯಿಂದ ನನಗೆ ಡ್ಯೂಯಲ್ ಪ್ಯಾಕು 42,000 ಚೇಂಜಿಗೆ ಸಿಕ್ಕಿದ್ದೆ. ಅಲ್ಲಿಗೆ ಒಂದು ಸಿಂಗಲ್, ನಾನು ನನ್ನ ಫ್ರೆಂಡ್ ಇಬ್ರು ಶೇರಿಂಗಲ್ಲಿ ತೊಗೊಂಡಿದ್ದು. ಸೊ ಅಲ್ಲಿಗೆ ನನಗೆ ಒಂದು ಸಿಂಗಲ್ ಪೀಸ್ ಬಂದು 21,000 ರುಪೀಸ್, 21,500 ರುಪೀಸ್ ಆ ಪ್ರೈಸಿಗೆ ಸಿಕ್ಕಿದ್ದು. ತುಂಬ ಯೂಸ್ಫುಲ್ ಆಗುವಂಥ ಗ್ಯಾಜೆಟ್ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇಂಟರ್ಕಾಮ್ ಏನೇ ಇದೆ ಅದು ಕಾರ್ಡೋದೇ ಅಂತ ಅಲ್ಲ, ಯಾವುದೇ ಈವನ್ ಸೆನಾ ಇದೆ, ಕಾರ್ಡೋ ಮತ್ತು ಕೆಲವೆಲ್ಲ ಬೇರೆ ಪ್ರಾಡಕ್ಟ್ಸು ಇದೆ. ಈವನ್ ಒಂದು 8-10 ಸಾವಿರದಿಂದನೂ ಶುರು ಆಗುತ್ತೆ. ಸೊ ರ್ಯಾಪ್ ಎಲ್ಲ ಏನಕ್ಕಿಲ್ಲ ಅಂತಂದರೆ ಕಸ್ಟಮ್ಸಲ್ಲಿ ರ್ಯಾಪ್ ಎಲ್ಲ ಮಾಡ್ಕೊಂಬಂದ್ರೆ ಕೊಡಲ್ಲ. ಸೊ ಹಂಗಾಗಿ ಇದು ಆಲ್ರೆಡಿ ಇದೆ. ಸೊ ಬನ್ನಿ, ಇದರಲ್ಲಿ ಏನೇನೆಲ್ಲ ಇದೆ, ಪ್ರಾಡಕ್ಟ್ ಯಾವ ಥರ ಕಾಣ್ತಿದೆ ಎಲ್ಲ ತೋರಿಸ್ತೀನಿ. ಸೊ ನೋಡಿ, ಕಾರ್ಡೋದು ಪ್ಯಾಕ್ಟಾಕ್ ಎಡ್ಜ್ ಡ್ಯೂಯಲ್ ಪ್ಯಾಕು. ಸೊ 2 ಪ್ರಾಡಕ್ಟ್ ಇದೆ. ಅದಾದಮೇಲೆ ಯೂಸರ್ ಮ್ಯಾನ್ಯಲ್ಲು, ಪ್ರಾಡಕ್ಟ್ನ ಹೆಂಗೆ ಯೂಸ್ ಮಾಡಬೇಕು ಆ ಡೀಟೇಲ್ಸ್ ಇಲ್ಲಿದೆ. ಅದು ಬಿಟ್ಟರೆ ಅಗೇನ್ ಹೆಲ್ಮೆಟಿಗೆ ಯಾವ ಥರ ಮೌಂಟ್ ಮಾಡಬೇಕು ಅಂತ ಈ ಪೇಜಲ್ಲಿ ಕೊಟ್ಟಿದ್ದಾರೆ, ಅದನ್ನು ಸೈಡಿಗೆ ಇಡೋಣ. ಓಕೆ, ಕಾರ್ಡೋದೊಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇದು ಕಾರ್ಡೋ ಡಿವೈಸು. 2 ಪ್ಯಾಕ್ ಆಫ್ 2 ಇರೋದ್ರಿಂದ 2 ಡಿವೈಸ್ ಇಲ್ಲಿದೆ. ಸೊ ಈ ಬಾಕ್ಸಲ್ಲಿ ಒಂದು ಡಿವೈಸ್ ರಿಲೇಟೆಡು, ಈ ಬಾಕ್ಸಲ್ಲಿ ಒಂದು ಡಿವೈಸ್ ರಿಲೇಟೆಡು. ಏನೆಲ್ಲ ಪ್ರಾಡಕ್ಟ್ಸು ಇದರಲ್ಲಿ ಅವಶ್ಯಕತೆ ಇದೆಯೋ ಅಥವಾ ಕನೆಕ್ಟಿವಿಟೀಸ್ಗೆ ಯೂಸ್ ಆಗೋಂಥದ್ದನ್ನ ಇದರಲ್ಲಿ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ ನೋಡಿ. ಸ್ಪೀಕರ್ಸು, JBLದು ಸ್ಪೀಕರ್ಸ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಟೈಪ್ ಸಿ ಚಾರ್ಜಿಂಗ್ ಇದು ಕೊಟ್ಟಿದ್ದಾರೆ, ಅದು ಸೈಡಿಗೆ ಇಡೋಣ. ಸೊ ಈ ಡಿವೈಸು, ಇದು ಮ್ಯಾಗ್ನೆಟಿಕ್ ಮೌಂಟು. ಈ ಡಿವೈಸ್ನ ಇಲ್ಲಿ ಅಟ್ಯಾಚ್ ಮಾಡಬೇಕು, ಅದನ್ನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ಬೂಮ್ ಸ್ಪೀಕರು. ಮಾಡ್ಯುಲರ್ ಹೆಲ್ಮೆಟ್ಸಿಗೆ ಈ ಪರ್ಟಿಕ್ಯುಲರ್ ಸ್ಪೀಕರ್ನ ಯೂಸ್ ಮಾಡ್ತಾರೆ. ಇದೊಂದು ಕ್ಲ್ಯಾಂಪು, ಇದು ಯಾವ ಥರ ಹಾಕಬೇಕು ಅಂತ ತೋರಿಸ್ತೀನಿ. ಅದಾದಮೇಲೆ ಇಫ್ ಇನ್ ಕೇಸ್ ಕ್ಲ್ಯಾಂಪ್ ಬೇಡ, ಡೈರೆಕ್ಟಾಗಿ ಪರ್ಮನೆಂಟಾಗಿ ಸ್ಟಿಕ್ ಮಾಡ್ತೀರಾ ಅಂತ ಅಂದರೆ ಇದು 3M ಹಾಕಿ ಪರ್ಮನೆಂಟ್ ಸ್ಟಿಕ್ಕಿಂಗ್ ಮೌಂಟ್ ಕೊಟ್ಟಿದ್ದಾರೆ. ಸೊ ನೀವೀಗ ಈ ಮೈಕ್ ಏನು ನೋಡ್ತಿದ್ದೀರಾ, ಈ ಮೈಕ್ ಬಂದು ನಾವು ಫುಲ್ ಫೇಸ್ಡ್ ಹೆಲ್ಮೆಟ್ಸಿಗೆ ಯೂಸ್ ಮಾಡೋದು. 2 ಮೈಕ್ ಕೊಟ್ಟಿದ್ದಾರೆ. ಒಂದು ಮಾಡ್ಯುಲರ್ ಹೆಲ್ಮೆಟ್ಸಿಗೆ ಈ ಮೈಕು, ಫುಲ್ ಫೇಸ್ಡ್ ಹೆಲ್ಮೆಟ್ಗೆ ಈ ಮೈಕು. ಅದಾದಮೇಲೆ ಇದು ವೆಲ್ಕ್ರೋಸು. ಇದನ್ನು ಸ್ಪೀಕರ್ಸ್ನ ಹೆಲ್ಮೆಟ್ ಒಳಗಡೆ ಪ್ಲೇಸ್ ಮಾಡೋದಕ್ಕೆ. ಸೊ ಆ ಫುಲ್ ಫೇಸ್ಡ್ ಹೆಲ್ಮೆಟಲ್ಲಿ ಮುಂದೆ ಮೈಕ್ನ ಪ್ಲೇಸ್ ಮಾಡೋದಕ್ಕೆ ಇದು ವೆಲ್ಕ್ರೋ. ಸೊ ಈ ಥರ ಹಿಂಗೆ ಪ್ಲೇಸ್ ಆಗುತ್ತೆ. ಸೊ ಇದಿಷ್ಟು ಬಾಕ್ಸ್ ಒಳಗಡೆ ಬರುವಂಥ ಪ್ರಾಡಕ್ಟ್ಸು. ಸೊ ನಾನು ಹೇಳಿದೆ ಇದು ಮ್ಯಾಗ್ನೆಟಿಕ್ ಡಿವೈಸ್ ಅಂತ. ಜಸ್ಟ್ ನಾವಿಲ್ಲಿ ಏನೂ ಇಲ್ಲ, ಹಿಂಗೆ ತೊಗೊಂಡೋದ್ರೆ ಅಷ್ಟೇ ಇದು ಪ್ಲೇಸ್ ಆಗುತ್ತೆ. ಮತ್ತು ರಿಮೂವ್ ಮಾಡಬೇಕಾದ್ರೂ ಅಷ್ಟೇ, ಇದನ್ನು ಹಿಂಗೆ ಪ್ರೆಸ್ ಮಾಡಿ ಇದ್ ಕಡೆ ಹಿಂಗೆ ಪುಷ್ ಮಾಡಬೇಕು. ಸೊ ನಾನೀಗ ಆಲ್ರೆಡಿ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡಿ ತೋರಿಸಿದ್ದೀನಿ. ಸೊ ಇದೇ ಪ್ರಾಡಕ್ಟ್ನ ನಾನು ಹೆಲ್ಮೆಟಿಗೆ ಫಿಟ್ ಮಾಡ್ತಿದ್ದೀನಿ, ಹೆಂಗೆ ಕಾಣುತ್ತೆ ಅಂತ, ಮತ್ತು ಹೆಂಗೆ ಫಿಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ವೆಲ್ಕ್ರೋ ಹಾಕ್ಬಿಟ್ಟಿದ್ದೀನಿ, ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ವೆಲ್ಕ್ರೋ ಇದೆ. ಅದಾದಮೇಲೆ ಇಲ್ಲಿ ಮೈಕ್ ಪ್ಲೇಸ್ ಮಾಡೋದಕ್ಕೆ ಇಲ್ಲೂ ಪ್ಲೇಸ್ ಮಾಡಿದ್ದೀನಿ. ಸೊ ನೀವೀಗ ಅಬ್ಸರ್ವ್ ಮಾಡೋದಾದರೆ ಇದು ಸ್ಪೀಕರ್ಸು, ಒಂದು ವೈರ್ ಚಿಕ್ಕದಿರುತ್ತೆ, ಒಂದು ದೊಡ್ಡದು ಲೆಂತ್ ಬರುತ್ತೆ ವೈರು. ಸೊ ಮೈಕ್ ಇದ್ ಕಡೆ ಬರೋದ್ರಿಂದ ಚಿಕ್ಕದು ಸ್ಪೀಕರು ಇಲ್ಲಿ ಫಿಟ್ ಆಗುತ್ತೆ, ಮತ್ತು ಉದ್ದ ವೈರ್ ಇರೋ ಸ್ಪೀಕರು ಇದ್ ಕಡೆ ಫಿಟ್ ಆಗುತ್ತೆ.
ಸೊ ಸ್ಪೀಕರ್ನ ಫಿಟ್ ಮಾಡಿದ್ದಾಯಿತು. ಸ್ಪೀಕರ್ದು ವಯರು ಒಳಗಡೆ ಹೆಲ್ಮೆಟ್ ಒಳಗಡೆನೇ ಬಿಡ್ತೀನಿ. ಅದಾದಮೇಲೆ ಮೈಕು. ಸೊ ನೀವು ಅಬ್ಸರ್ವ್ ಮಾಡೋದಾದರೆ ಮೈಕ್ನ ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಸೊ ಈಗ ಅಬ್ಸರ್ವ್ ಮಾಡ್ಬೋದು ನೀವು, ಮೈಕ್ ಇಲ್ಲಿದೆ. ಸೊ ನೀವು ನೋಡ್ಬೋದು ಮ್ಯಾಗ್ನೆಟಿಕ್ ಪ್ಲೇಟು ಮತ್ತು ಮೌಂಟ್ ಇವೆರಡನ್ನೂ ಅಟ್ಯಾಚ್ ಮಾಡಿದ್ದೀನಿ. ಸೊ ನಾನು ಪರ್ಮನೆಂಟ್ ಸ್ಟಿಕ್ ಮಾಡ್ತಾ ಇಲ್ಲ, ಮೌಂಟ್ ಇದನ್ನು ಡೈರೆಕ್ಟ್ ರಿಮೂವಬಲ್ ಮೌಂಟ್ನೇ ಯೂಸ್ ಮಾಡ್ತಾ ಇರೋದು. ಸೊ ಅದನ್ನು ಪ್ಲೇಸ್ ಮಾಡ್ತೀನಿ ನೋಡಿ. ಸೊ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಬರುತ್ತೆ ನಿಮಗೆ. ಈಗ ಹೆಲ್ಮೆಟ್ ಇದೆ ಅಂತ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡು ಡಿವೈಸ್ ಬರುತ್ತೆ. ಸೊ ಫೈನಲಿ ಪ್ಲೇಟ್ ಇಲ್ಲಿ ಫಿಟ್ ಆಯಿತು. ಸೊ ಕನೆಕ್ಟಿವಿಟಿ, ಇದು ಸ್ಪೀಕರ್ಸು ವೈರ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಸ್ಪೀಕರ್ ವೈರು ಕನೆಕ್ಟ್ ಆಗಿದೆ ಮತ್ತು ಮೈಕು ಆಯಿತು. ಡಿವೈಸ್ ನೋಡಿ, ಡಿವೈಸ್ನ ಪ್ಲೇಸ್ ಮಾಡ್ತಿದ್ದೀನಿ. ಡಿವೈಸ್ ಪ್ಲೇಸ್ ಆಗಿದೆ. ಸೊ ಡಿವೈಸ್ನ ಆನ್ ಮಾಡೋದಕ್ಕೆ ಬಟನ್ ಪ್ರೆಸ್ ಮಾಡಿದ್ದೀನಿ. ಸೊ ನೀವು ಈಗ ನೋಡ್ಬೋದು ಡಿವೈಸ್ ಆನ್ ಆಯಿತು. ಕಾರ್ಡು ಅನ್ಬಾಕ್ಸಿಂಗ್ ಆಗಿ ಹೆಲ್ಮೆಟಿಗೂ ಫಿಟ್ ಆಗಿದೆ. ಕೀ ಫೀಚರ್ಸ್ ಏನಿದೆ ಅಂತ ಹೇಳೋದಾದ್ರೆ, ಇದರಲ್ಲಿ ಮೆಶ್ ಕನೆಕ್ಟಿವಿಟಿ ಇದೆ, ಅದ್ರ ಜೊತೆಗೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ. ಅಪ್ ಟು 15 ರೈಡರ್ಸ್ ಕನೆಕ್ಟ್ ಆಗ್ಬೋದು. 15 ರೈಡರ್ಸ್ ಕನೆಕ್ಟ್ ಆಗ್ಬೋದು. ಇದೇ ಪರ್ಟಿಕ್ಯುಲರ್ ಕಾರ್ಡೋ ಡಿವೈಸೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಯಾವುದೇ ಮೇಜರ್ ಇಂಟರ್ಕಾಮ್ ಡಿವೈಸಸ್ ಯೂಸ್ ಮಾಡ್ತಿರೋ ಅಂತ ಯಾವುದೇ ರೈಡರ್ಸ್ ಜೊತೆ 15 ರೈಡರ್ಸ್ ತನಕ ಕನೆಕ್ಟ್ ಆಗ್ಬೋದು. ರೇಂಜ್ ಬಂದು 1.6 ಕಿಲೋಮೀಟರ್ಸ್ ತನಕ ರೇಂಜ್ ಇರುತ್ತೆ ರೈಡರ್ ಟು ರೈಡರ್ ಕನೆಕ್ಟ್ ಆದಾಗ. ಅದ್ರ ಜೊತೆ ಬ್ಯಾಟ್ರಿ ಲೈಫ್ ಮಾತ್ರ ಸಖತ್ತಾಗಿದೆ. 13 ಅವರ್ಸ್ ಬ್ಯಾಟ್ರಿ ಲೈಫ್ ಬರುತ್ತೆ 2 ಅವರ್ಸ್ ಚಾರ್ಜ್ ಮಾಡಿದ್ರೆ. ಫಾಸ್ಟ್ ಚಾರ್ಜಿಂಗ್ ಇದೆ, ಅದು ತುಂಬಾ ಮೇಜರ್ ಅಪ್ಡೇಟು. ಅದಾದ್ಮೇಲೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಸಾಫ್ಟ್ವೇರ್ ಅಪ್ಡೇಟು ಫಾರ್ ಎಕ್ಸಾಂಪಲ್ ನಾವು ರೈಡ್ ಮಾಡಬೇಕಾದ್ರೆ ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ವಿ ಅಂತೆ, ಆನ್ ದ ಏರ್ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಆಗುತ್ತೆ ಇದರಲ್ಲಿ. ಅದ್ರ ಜೊತೆ 3 years ವಾರಂಟಿ ಕೊಟ್ಟಿದ್ದಾರೆ. ಮತ್ತೆ ಮ್ಯಾಗ್ನೆಟಿಕ್ ಡಿವೈಸ್ ಆಗಿರೋದ್ರಿಂದ ನಾವು ಜಸ್ಟ್ ನಿಯರ್ ಬೈ ಪ್ಲೇಟ್ ಹತ್ರ ತಗೊಂಡೋಗಿದ ತಕ್ಷಣ ಡಿವೈಸ್ ಅಟ್ಯಾಚ್ ಆಗುತ್ತೆ. ಅದು ಒಂದು ಮೇಜರ್ ಅಪ್ಡೇಟ್ ಈ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಅಲ್ಲಿ ನೋಡೋದಾದ್ರೆ. ಮತ್ತೆ JBL ಸ್ಪೀಕರ್ಸ್ ಕೊಟ್ಟಿದ್ದಾರೆ. ವಾಯ್ಸ್ ಕ್ಲಾರಿಟಿ ಅಂತೂ ಸೂಪರ್ ಆಗಿರುತ್ತೆ. ಈ ಒಂದು ನಾವು 120 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ರೈಡ್ ಮಾಡಬೇಕಾದ್ರೂ ನಾವು ಫೋನ್ ಕಾಲ್ಸ್ ರಿಸೀವ್ ಮಾಡಿ ಮಾತಾಡಿದ್ರು ಸಹ ಅಪೋಸಿಟ್ ಪರ್ಸನ್ಗೆ ಅಥವಾ ಯಾರ ಜೊತೆ ಮಾತಾಡ್ತಿದ್ದೀರಿ ಅವರಿಗೆ ಫೀಲ್ ಆಗಲ್ಲ ನಾವು ರೈಡ್ ಮಾಡ್ತಿದೀವಿ ಅಂತ. ಮೈಕ್ ಕ್ವಾಲಿಟಿ ಆಗ್ಲಿ ತುಂಬಾ ಚೆನ್ನಾಗಿದೆ. ಅಗೇನ್ ಆ ಪರ್ಟಿಕ್ಯುಲರ್ ಆ ತರ ಯೂಸ್ ಆಗ್ಬೇಕು ಅಂತಂದ್ರೆ ಒಳ್ಳೆ ಹೆಲ್ಮೆಟ್ ಯೂಸ್ ಮಾಡಬೇಕು. ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ನನಗೆ ಗೊತ್ತಿರುವಂತ ಇನ್ಫಾರ್ಮೇಶನ್. ಇಫ್ ಇನ್ ಕೇಸ್ ಏನಾದ್ರೂ ನಾನೇನಾದ್ರೂ ಮಿಸ್ ಮಾಡಿದ್ರೆ, ನಿಮಗೆ ಗೊತ್ತಿದ್ರೆ ಆ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಅಥವಾ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಕಮೆಂಟ್ಸ್ ಅಲ್ಲಿ ಪಿಂಗ್ ಮಾಡಿ, ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಇದಿಷ್ಟು ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನ ಅನ್ಬಾಕ್ಸಿಂಗು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.